ಗ್ರಾಮದ ರಕ್ಷಣೆಗೆ ಕರುವುಗಲ್ಲು ಪುನರ್ ಪ್ರತಿಷ್ಠಾಪನೆ. ಪೂರ್ವಿಕರ ಕಾಲದಿಂದಲೂ ನಂಬಿಕೆಗೆ ಮೂಲವಾದ ಕರುವುಗಲ್ಲು ಗ್ರಾಮಸ್ಥರ ಸಮ್ಮುಖದಲ್ಲಿ ಪುನರ್ ಪ್ರತಿಷ್ಠಾಪನೆ. ಪೂರ್ವಜರ ಕಾಲದಲ್ಲಿ ಯಾವುದೇ ವೈದ್ಯಕೀಯ ಸೇವೆ ಇಲ್ಲದ ಸಂದರ್ಭದಲ್ಲಿ ಕರುವುಗಲ್ಲು ನಂಬಿಕೊಂಡು ಪೂಜೆ ಪುನಸ್ಕಾರಗಳು ಮಾಡಲಾಗುತ್ತಿತ್ತು ಎಂದು ಧರ್ಮದರ್ಶಿ ನಾಗರಾಜ್ ಶಾಸ್ತ್ರಿಯವರು ತಿಳಿಸಿದರು. ಮಧುಗಿರಿ ತಾಲೂಕಿನ ಐಡಿಹಳ್ಳಿ ಹೋಬಳಿಯ ತಾಡಿ ಗ್ರಾಮದಲ್ಲಿ ನೂತನ ಕರುವುಗಲ್ಲು ಪುನರ್ ಪ್ರತಿಷ್ಠಾಪನಾ ಕಾರ್ಯಕ್ರಮದಲ್ಲಿ ಮಾತನಾಡಿದ ಅವರು, ನಮ್ಮ ಹಿರಿಯರ ತಲೆಮಾರುಗಳಿಂದ ನಂಬಿಕೊಂಡು ಬರುತ್ತಿದ್ದ ಕರುವುಗಲ್ಲು ಇತ್ತೀಚೆಗೆ ಕಾಮಗಾರಿ ಮಾಡುವ ವೇಳೆ ಧ್ವಂಸವಾಗಿತ್ತು. ಈ ಹಿನ್ನೆಲೆಯಲ್ಲಿ ಇಡೀ ಗ್ರಾಮದ ಎಲ್ಲ ಸಮುದಾಯದವರು ಒಟ್ಟುಗೂಡಿ ಕಳೆದ 3 ದಿನಗಳಿಂದ ಪುನರ್ ಪ್ರತಿಷ್ಠಾಪನೆ ಮಾಡಲು ಸಹಕರಿಸಿದ್ದಾರೆ ಎಂದರು. ದೊಡ್ಡದಾಳ ಒಟ್ಟ ಧರ್ಮದರ್ಶಿ ತಾಡಿ ಶಿವರಾಮ್ ಮಾತನಾಡಿ, ಗ್ರಾಮಸ್ಥರ ಒತ್ತಾಸೆಯಂತೆ ಗ್ರಾಮದ ಮುಖ್ಯದ್ವಾರದಲ್ಲಿ ಕರುವುಗಲ್ಲು ಪುನರ್ ಪ್ರತಿಷ್ಠಾಪನಾ ಕಾರ್ಯಕ್ರಮ ನಡೆದಿದೆ. ಗ್ರಾಮದಲ್ಲಿ ಯಾವುದೇ ಕೇಡು ಬಾರದಂತೆ ಬುಧವಾರದಿಂದ ಪೂಜಾ ಪುನಸ್ಕಾರಗಳು ನಡೆದಿದ್ದು, ಕಳಶ ಸ್ಥಾಪನೆ, ಕಲಾಕರ್ಷಣೆ, ಹೋಮಗಳನ್ನು ಹಮ್ಮಿಕೊಳ್ಳಲಾಗಿತ್ತು. ಇಂದು ಕುಂಭಾಭಿಷೇಕವನ್ನು ಶ್ರದ್ಧಾ ಭಕ್ತಿಯಿಂದ ನೆರವೇರಿಸಲಾಗಿದೆ ಎಂದರು. ಎಪಿಎಂಸಿ ಅಧ್ಯಕ್ಷ ಪಿಟಿ ಗೋವಿಂದಪ್ಪ ಮಾತನಾಡಿ, ಇಂದು ಶುಭ ದಿನ ಗ್ರಾಮದ ಗೌಡರು, ಶಾನಭೋಗರು, ಆಯಗಾರರು, ಮಹಿಳೆಯರು ಸೇರಿದಂತೆ ಎಲ್ಲ ಸಮುದಾಯದವರ ಸಹಕಾರದಿಂದ ಈಶಾನ್ಯ ದಿಕ್ಕಿನ ಗ್ರಾಮದ ಮುಂಭಾಗ ಕರುವುಗಲ್ಲು ಸ್ಥಾಪನೆ ಮಾಡಿದ್ದು, ನಾಡಿನಲ್ಲಿ ಉತ್ತಮ ಮಳೆ ಬೆಳೆಯಾಗಲಿ ಪೂಜೆ ಪುನಸ್ಕಾರಗಳು ಹಮ್ಮಿಕೊಳ್ಳಲಾಗಿದೆ ಎಂದರು. ಈ ಸಂದರ್ಭದಲ್ಲಿ ಹಿರಿಯ ಮುಖಂಡರು ಬಿವಿ ನಾಗರಾಜು, ಮಾಜಿ ಗ್ರಾಮ ಪಂಚಾಯಿತಿ ಅಧ್ಯಕ್ಷರಾದ ಶಿವರಾಮಪ್ಪ, ನಾಗಪ್ಪ, ಮುಖಂಡರಾದ ರಾಜಣ್ಣ, ನಾಗೇಗೌಡ, ನಾಗರಾಜು, ದಾಳಪ್ಪ, ದೊಡ್ಡನಾಗಪ್ಪ, ಶಿವರಾಮಪ್ಪ, ನರಸಿಂಹಮೂರ್ತಿ, ಪ್ರಕಾಶಸ್ವಾಮಿ, ನಾಗಭೂಷಣ್, ಗೋಪಿನಾಥ್, ಸೂರ್ಯಪ್ರಕಾಶ್, ಮುರಳಿ ಟಿಎಸ್, ನರಸಿಂಹಮೂರ್ತಿ ಹಾಜರಿದ್ದರು. ಹರೇ ಓಂ. ನಾನು ಇಲ್ಲಿ ಮುದ್ದೇನಹಳ್ಳಿ ಗ್ರಾಮ, ಆ ಗ್ರಾಮಸ್ಥನು ಈಗ ಮಧುಗಿರಿಯಲ್ಲಿ ಇದ್ದೀನಿ. ಈ ತಾಡಿ ಗ್ರಾಮದಲ್ಲಿ ಗೊಡ್ರಾಯಿ ಅಂತ ಅಂತಾರೆ ಆಡು ಭಾಷೆಯಲ್ಲಿ, ಆದರೆ ಅದು ಕರುವುಗಲ್ಲು ಅಂತ ಅಂದ್ಬಿಟ್ಟು, ಕರುವುಗಲ್ಲು ಅಂತ ಅದಕ್ಕೆ ಹೆಸರು. ಅದು ಭಿನ್ನವಾಗಿದ್ದರಿಂದ ಇದನ್ನು ಪುನಃ ಪ್ರತಿಷ್ಠೆ ಮಾಡ್ತಕ್ಕಂಥದ್ದು. ಈ ಪ್ರತಿಷ್ಠೆ ಏನಪ್ಪ ಅಂತ ಅಂದರೆ, ಮೊದಲು ಹಿಂದೆ ವೈದ್ಯರು ಇರಲಿಲ್ಲ, ಏನೂ ಇರಲಿಲ್ಲ, ಒಂದು ಒಳ್ಳೆಯ ಔಷಧಿ ಕೂಡ ಇರ್ತಾ ಇರಲಿಲ್ಲ. ಆ ಸಂದರ್ಭದಲ್ಲಿ ಈ ಕರುವುಗಲ್ಲಿಗೆ ಪೂಜೆ ಮಾಡಿ 108 ಬಿಂದೆಗಳು ಅಭಿಷೇಕವನ್ನು ಮಾಡಿ ಅದನ್ನು ಜನಗಳು ಯಾರಿಗೆ ಕಾಯಿಲೆ ಬಂದಿರುತ್ತೆ ಅವರು ತೊಳೆದರು. ಮತ್ತು ದನಗಳಿಗೆ ಏನಾದರೂ ಕಾಯಿಲೆ ಬಂದರೆ ಅಭಿಷೇಕ ಮಾಡಿ ಆ ನೀರನ್ನು ತುಳಿಸಿದರೆ ಆ ಕಾಯಿಲೆ ವಾಸಿಯಾಗುತ್ತೆ ಅಂತ ನಾಣ್ಣುಡಿ. ಅದು ಹಾಗೆ ಆಗ್ತಾ ಇತ್ತು. ಅದನ್ನು ತಾಡಿ ಗ್ರಾಮಸ್ಥರೆಲ್ಲರೂ ಸೇರಿಕೊಂಡು ಆ ಭಿನ್ನವಾದಂಥ ಕಲ್ಲನ್ನು ತೆಗೆಸಿ ಪುನಃ ಈ ಪ್ರತಿಷ್ಠೆಯನ್ನು ಮಾಡಿದ್ದಾರೆ. ಮತ್ತು ಈ ಕರುವುಗಲ್ಲು ಅನ್ನೋದು ಗ್ರಾಮ ರಕ್ಷಣೆ ಮಾಡುತ್ತೆ. ಗ್ರಾಮಕ್ಕೆ ಏನಾದರೂ ತೊಂದರೆಗಳು ಬಂದರೆ ಆ ದೇವಿಯನ್ನು ನಾವು ಕರುವುಗಲ್ಲನ್ನು ಪ್ರಾರ್ಥನೆ ಮಾಡಿಕೊಂಡು ಪೂಜೆ ಮಾಡಿದರೆ ಆ ಕಷ್ಟಗಳ ನಿವಾರಣೆ ಆಗುತ್ತೆ ಅಂತ ಅಂದ್ಬಿಟ್ಟು ಈ ನಾಣ್ಣುಡಿ ಇದೆ. ಆ ಪ್ರಕಾರ ಈ ದಿವಸ 3 ದಿವಸಗಳ ಕಾಲ ಈ ಪ್ರತಿಷ್ಠೆಯನ್ನು ಇಲ್ಲಿ ಮಾಡಿದ್ದಾರೆ. ಇದರ ಉತ್ತರೋತ್ತರ ಇದು ಅಭಿವೃದ್ಧಿ ಆಗುತ್ತೆ ಅಂತ ಹೇಳಿ ಮುಗಿಸ್ತಾ ಇದ್ದೀವಿ. ನನ್ನ ಹೆಸರು ನಾಗರಾಜ್, ವೇದಬ್ರಹ್ಮ ನಾಗರಾಜ್ ಶಾಸ್ತ್ರಿಗಳು. ನಮ್ಮ ವೇದಬ್ರಹ್ಮ ನಾಗರಾಜ್ ಶಾಸ್ತ್ರಿಗಳು ನಮ್ಮ ತಾಡಿ ಗ್ರಾಮದ ಎಲ್ಲರ
ಅಭಿಪ್ರಾಯದ ಮೇರೆಗೆ, ಅವರ ಕೋರಿಕೆಯ ಮೇರೆಗೆ 3 ದಿನಗಳ ಕಾಲ ಬುಧವಾರ, ಗುರುವಾರ, ಶುಕ್ರವಾರ 3 ದಿನವೂ ಕಲಶ ಸ್ಥಾಪನೆ, ಕಲಾಕರ್ಷಣೆ, ಹೋಮ ಇತ್ಯಾದಿಗಳನ್ನು ನೆರವೇರಿಸಿ ಈ ದಿನ ನಿನ್ನೆ ರಾತ್ರಿ ಅಂದರೆ ಗುರುವಾರ ಸಾಯಂಕಾಲ ಅಮ್ಮನ ಪ್ರತಿಷ್ಠಾಪನೆ ಆಗಿದೆ. ಈ ದಿನ ಕುಂಭಾಭಿಷೇಕ ನಡೆದು ಅಮ್ಮ ಸಂತೃಪ್ತಿಯಾಗಿದ್ದಾಳೆ. ಈ ಸಂತೃಪ್ತಿಯಿಂದ ತಾಡಿ ಗ್ರಾಮಸ್ಥರಿಗೆಲ್ಲೂ ಒಳ್ಳೆಯದಾಗಿ ಒಳ್ಳೆಯದಾಗಲಿ ಅಂತ ಹೇಳ್ಬಿಟ್ಟು ನನ್ನ ಈ 2 ಮಾತನ್ನು ಮುಗಿಸ್ತೀನಿ. ಸರ್ವೇ ಜನ ಸುಖಿನೋ ಭವಂತು, ಸಮಸ್ತ ಸನ್ಮಂಗಳಾನಿ ಭವಂತು. ಶುಭವಾದ ದಿವಸ ಈ ಕಲ್ಲನ್ನು ಒಂದು ಪ್ರತಿಷ್ಠಾಪನೆಗೆ ವೇದ ಬ್ರಹ್ಮ ನಾಗರಾಜ ಶಾಸ್ತ್ರಿಗಳ ಮುಖಾಂತರ ಇದನ್ನು ಪ್ರತಿಷ್ಠಾಪನೆ ಮಾಡಿದ್ದೀವಿ. ಈ ಗ್ರಾಮದಲ್ಲಿರ್ತಕ್ಕಂಥ ಎಲ್ಲ ಬ್ರಾಹ್ಮಣರು, ಗೌಡರು, ಶಾನ್ಭವರು, ಮುಖಂಡರು, 12 ಆಯ್ಗಾರರು, ಕೋಟಿ ತಳವಾದ ಮತ್ತು ಎಲ್ಲರೂ ಗ್ರಾಮದ ಪುರಜನರು, ಮಾತೆಯರು, ಎಲ್ಲ ಸ್ತ್ರೀಯರು ಸಹಕರಿಸಿದ್ದಾರೆ. ಎಲ್ಲ ಪೂಜೆಗೋಸ್ಕರ ಯಾವುದೇ ಭೇದ ಭಾವ ಇಲ್ದಂಗೆ ಎಲ್ಲರೂ ಸೇರಿದ್ದೀರ. ಮುಂದೆನೂ ಇಂಥ ದೇವತಾ ಕಾರ್ಯ ಆದಾಗ ಎಲ್ಲರೂ ಹೆಚ್ಚಿನ ರೀತಿಯಲ್ಲಿ ಸಹಕರಿಸ್ಬೇಕು. ದೇವರು ಒಳ್ಳೇದು ಮಾಡ್ತಾನೆ. ಈಗ ನಮ್ಮ ಗ್ರಾಮಕ್ಕೂ ವಾಯು ದಿಕ್ಕಿನಲ್ಲಿ ಸ್ಥಾಪನೆ, ಈಶಾನ್ಯ ದಿಕ್ಕಿನಲ್ಲಿ ಸ್ಥಾಪನೆ ಆಗಿದೆ. ಇದು ಬಹಳ ಒಳ್ಳೆಯದು. ನಮ್ಗೆ ಈ ದಿವಸದಿಂದ ನಮಗೆ ಗುರುಬಲ ತಿರುಗುತ್ತೆ, ಒಳ್ಳೆಯದಾಗುತ್ತೆ. ಮಳೆ ಬೆಳೆ ಚೆನ್ನಾಗಾಗುತ್ತೆ. ಎಲ್ಲರೂ ಸಹ 48 ದಿವಸಗಳು ಯಾವುದೇ ಒಂದು ಇದಿಲ್ದಂಗೆ ಪೂಜೆ ಮಾಡ್ಕೊಂಡು ಹೋಗ್ಬೇಕು ಅಂತ ಹೇಳ್ತಾ 2 ಮಾತಾಡೋದಕ್ಕೆ ಅವಕಾಶ ಕೊಡ್ತೀನಿ.